ವಲಸಿಗರಿಗೆ ಫ್ಲಾಟ್ ನೀಡೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ನೋಡಿ ಇದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಲವು ತೀರ್ಮಾನಗಳನ್ನು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಯಾರ್ಯಾರಿಗೆ ಅರ್ಹತೆ ಇದೆ ಅವರಿಗೆ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ. ಅವ್ರು ಯಾವ ದೇಶದವರು ಯಾವ ರಾಜ್ಯದವರು ಅದೆಲ್ಲ ಬರೋದಿಲ್ಲ. ಕಾನೂನಲ್ಲಿ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು, ಬಿಕಾಸ್ ಅದು ಇಲ್ಲಿಗಲ್ ಇದ್ದಾರೆ ಅಂತ ಹೇಳಿ ಅದನ್ನು ಒಡೆದಿರೋದ್ರಿಂದ ಯಾರ್ಯಾರಿಗೆ ಅರ್ಹತೆ ಬರುತ್ತೆ, ಯಾರ್ಯಾರು ಸುಮಾರಷ್ಟು ವರ್ಷದಿಂದ ಇದ್ದಾರೆ ಅವರಿಗೆ ಅರ್ಹತೆ ಇರೋರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ನಾನು ಅದನ್ನು ಮತ್ತೆ ಪ್ರತಿಪಾದಿಸೋದು ತಪ್ಪಾಗ್ತದೆ ಅಂತ ಹೇಳಿ ಭಾವಿಸ್ತೀನಿ. ಅದನ್ನ ಕರೆಕ್ಟಾಗಿ ಅವ್ರಿಗೆ ಯಾರಿಗೆ ಅರ್ಹತೆ ಇದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನದ ರೀತಿಯಲ್ಲಿ ಆಗ್ತದೆ. ಸರಿ, ಇವತ್ತೇನಿಲ್ಲ, ಈಗ ಮತ್ತೆ ವಾಟರ್ ಅಲೊಕೇಶನ್ಸ್ದು ಮತ್ತು ಮೀಟಿಂಗ್ ಮಾಡಬೇಕು ಅಂತ ಸೀರಿಯಸ್ ತೊಂದರೆ ಆಗೋದಿಲ್ಲ. ಎಲ್ಲರ ಅಭಿಪ್ರಾಯ ತಗೊಂಡು ಎಲ್ಲರಿಗೂ ಸಮಾಧಾನದಿಂದ ಯಾವ ರೀತಿ ವಾಟರ್ ಅಲೊಕೇಶನ್ ಆಗಬೇಕೋ ಆ ರೀತಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋದು. ಮೀಟಿಂಗ್ ಮುಗಿಸ್ಕೊಳ್ತೀವಿ, ಅದೇನು ಏನು ತೊಂದರೆ ಇಲ್ಲ. ರೈತರು ಎಲ್ಲರೂ ಬಂದಿರ್ತಾರೆ, ಅವರವರ ಅಭಿಪ್ರಾಯಗಳನ್ನು ಮತ್ತು ಅವರಿಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಬೇಕಾಗ್ತದೆ ಅದು ಹೇಳಿದಾಗ ಅದನ್ನು ತೀರ್ಮಾನವನ್ನು ತಗೊಂಡು. ಭದ್ರಾ ಗೇಟು ಸರಿಯಾಗಿ ಆಗಿಲ್ಲ ಅನ್ನೋಂಥದ್ದು ಆರೋಪ ಇದೆ ಸರ್. ಇನ್ನೂ ನೀರು ಲೀಕೇಜ್ ಆಗ್ತಿದೆ. ಏನು ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ತೀವಿ. ಲಾಸ್ಟ್ ಟೈಮು ನಾವು ಮೀಟಿಂಗ್ ಮಾಡಿದಾಗ ಮತ್ತು ನಾನು ಕೂಡ ಸುಮಾರು ICC ಮೀಟಿಂಗ್ ಅಲ್ಲದೇನು ಪ್ರೈವೇಟಾಗಿ ತೊಗೊಂಡಾಗ ಅವ್ರೇನೋ ಈ ರಿಪೇರ್ ಟೈಮಲ್ಲಿ ಸ್ವಲ್ಪ ನಮಗೆ ಕಾಲಾವಕಾಶ ಬೇಕು ಅಂಥೇಳಿ ಅದು ಮೋಸ್ಟ್ಲಿ ಈಗ ರಿವ್ಯೂವಲ್ಲಿ ಈಗ ಬರ್ತದೆ. ಅದು ಬಂದಮೇಲೆ ನಾನು ಏನಾದ್ರು ಉತ್ತರ ಇಲ್ಲ ಗೊತ್ತಿಲ್ಲ. ಈಗ ಅದನ್ನು ಕೇಳಬೇಕು. ಒಂದು ಕಡೆಗೆ ಸೇಫ್ ಗಾರ್ಡ್ ಮಾಡಬೇಕು, ಗೇಟು ರಿಪೇರ್ಸು ಮಾಡಬೇಕು. ನೀವು ಕೇಳೋ ಪ್ರಶ್ನೆನೂ ನಾನು ಉತ್ತರನೂ ಅದೆಲ್ಲದೂ ನೋಡೋದ್ರಿಂದ ಈಗ ನಾನು ರಿವ್ಯೂವಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ರಿವ್ಯೂವಲ್ಲಿ ನಾನು ಅದಾದಮೇಲೆ ಏನಾದ್ರು ಮಾಹಿತಿ ಇದ್ದರೆ ನಾನು ಹೇಳ್ತೀನಿ. ಕ್ಯಾಬಿನೆಟ್ ಇದೆ 4 ಗಂಟೆಗೆ, ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದೆ. ಪಾಪ ಎಲ್ಲರಿಗೂ ನನ್ನಿಂದ ತೊಂದರೆ ಆಯಿತು, ನಿಮ್ಮನ್ನು ಸೇರಿಸಿ. ಅದು ಯಾಕೆಂದರೆ 9 ಗಂಟೆ ಯೂಶ್ವಲಿ 10 ಗಂಟೆಗೆ ಇಡ್ತಾರೆ. ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಅಧ್ಯಕ್ಷರಿಗೆ, ಇಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇಡಿ, ಯಾಕೆಂದರೆ ನನಗೂ ಕ್ಯಾಬಿನೆಟ್ ಇದೆ, ಇಲ್ಲಿಂದ ಬೈ ರೋಡೇ ಹೋಗಬೇಕು, ಫ್ಲೈಟೂ ಬೇರೆ ಇಲ್ಲ, ನಾವು ಹೋಗೋಷ್ಟಕ್ಕೆ ಮತ್ತು ಲೇಟ್ ಆಗುತ್ತೆ. ಆಮೇಲೆ ನನ್ನ ಸಬ್ಜೆಕ್ಟ್ಸು ಕೂಡ ಇದ್ದಾವೆ. ಒಳ್ಳೆ ತೀರ್ಮಾನಗಳನ್ನು ಕೆಲವು ತಗೊಳ್ತಾ ಇದ್ದೀವಿ. ಇಲ್ಲ ವಿಶೇಷ ಅಂತ ಏನಿಲ್ಲ, ರೆಗ್ಯುಲರಾಗಿರುತ್ತೆ ಎಲ್ಲ ಕ್ಯಾಬಿನೆಟಲ್ಲಿ. ಕ್ಯಾಬಿನೆಟ್ಗೆ ಪೂರ್ವಕವಾಗಿ ನೀವು ಕೇಳೋಂಗಿಲ್ಲ, ನಾನು ಹೇಳೋಂಗಿಲ್ಲ. ಅದಾದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ.